ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರ ತವರು ಕ್ಷೇತ್ರ ನಾಗಮಂಗಲದಲ್ಲಿ ಬಡವರ ಗೋಳು ಕೇಳುವವರೇ ಇಲ್ಲವಾಗಿದ್ದಾರೆ. ಕಳೆದ 20 ವರ್ಷಗಳಿಂದ ಸರ್ಕಾರಿ ಗೋಮಾಳದ ಜಾಗದಲ್ಲಿ ವಾಸ ಮಾಡ್ತಾ ಇರುವಂತಹ ಹರದನಹಳ್ಳಿಯ 35 ಎಸ್ಸಿ ಕುಟುಂಬಗಳಿಗೆ ಹಕ್ಕುಪತ್ರ ಸೇರಿ ಯಾವುದೇ ಮೂಲಭೂತ ಸೌಲಭ್ಯಗಳು ಇಲ್ಲ. ಹರದನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತುಳಸಿ ಕೊಬ್ಬರಿ ಬಡಾವಣೆಯ ಜನ ಮೂಲಭೂತ ಸೌಕರ್ಯಗಳಿಲ್ಲದೆ ನಿತ್ಯ ನರಳಾಟ ಮಾಡುತ್ತಿದ್ದಾರೆ. ಈ ಕುರಿತು ಬಡ ಜನರು ಫ್ರೀಡಂ ಟಿವಿಯ ಜೊತೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಆಶ್ರಯಕ್ಕೆ ಕಟ್ಟಿಕೊಂಡಿರುವ ಮನೆಗಳಿಗೆ ಹಕ್ಕುಪತ್ರ ವಿತರಿಸಿಲ್ಲ. ಇನ್ನು ನೀರು, ವಿದ್ಯುತ್ ಹಾಗೂ ರಸ್ತೆ ಮೂಲಭೂತ ಸೌಕರ್ಯಗಳಿಲ್ಲ. ಅಧಿಕಾರಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ. ನೀವೇ ಸನ್ಮಾನ್ಯ ಸಚಿವರ ಗಮನಕ್ಕೆ ಸೆಳೆದು ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ. ನಾವು ದುಡಿತಾ ಇರೋದು ಕಷ್ಟ ಬೀಳ್ತಾ ಇರೋದಕ್ಕೆ ನಮ್ಮ ಮಕ್ಳಿಗೋಸ್ಕರ ನಾವೇನೋ ಇವತ್ತು ಬಿದ್ದು ನಾಳೆಗೆ ಸತ್ತೋಯ್ತೀವಿ. ನಮ್ಮ ಮಕ್ಳಿಗೆ ನಮ್ಮಪ್ಪ ನಮ್ಮವ್ವ ಏನ್ ಮಾಡ್ತಾರೆ ಅಂದ್ರೆ ನಾವೇನ್ ಕೇಳೋದು? ಅದನ್ನೆಲ್ಲ ಕೇಳ್ತಾ ಇರೋದು ಇಷ್ಟೇ. ನಮಗೆ ಮನವಿ ಇನ್ನೇನು ಇಲ್ಲ. ನಮ್ಗೆ ಒಂದು ಗೂಡು ಒಂದ್ ಹಕ್ಕುಪತ್ರ ಅಂತ ಕೊಡಿ, ಜಾಗ ಅಂತ ಮಾಡ್ಕೊಟ್ಬಿಡಿ ಅಷ್ಟೇ. ನಮ್ಗೆ ಇನ್ನೇನು ಬೇಡ. ನೆಲೆಗೆ ಹಕ್ಕುಪತ್ರ ಈ ಸತ್ತು ಮಾಡ್ಕೊಟ್ಬಿಟ್ಟು ನಮ್ಗೊಂದು ಇಲ್ಲಿ ನೆಲೆ ಅಂತ ಮಾಡ್ಕೊಟ್ಬಿಡಿ ಅಷ್ಟೇ ನಾವು ಕೇಳ್ಕೊಳೋದು. ನಮ್ಮ ಮಕ್ಳಿಗೊಂದು ದಾರಿ ಆಗ್ಲಿ ಅಂತ ನಾವು ದುಡಿತಾ ಇರೋದು ಕಷ್ಟ ಬೀಳ್ತಾ ಇರೋದಕ್ಕೆ ನಮ್ಮ ಮಕ್ಳಿಗೋಸ್ಕರ ನಾವೇನೋ ಇವತ್ತು ಬಿದ್ದು ನಾಳೆಗೆ ಸತ್ತೋಯ್ತೀವಿ. ನಮ್ಮ ಮಕ್ಳಿಗೆ ನಮ್ಮಪ್ಪ ನಮ್ಮವ್ವ ಏನ್ ಮಾಡ್ತಾರೆ ಅಂದ್ರೆ ನಾವೇನ್ ಕೇಳೋದು? ಅದನ್ನೆಲ್ಲ ಕೇಳ್ತಾ ಇರೋದು ಇಷ್ಟೇ. ನಮಗೆ ಮನವಿ ಇನ್ನೇನು ಇಲ್ಲ. ನಮ್ಗೆ ಒಂದು ಗೂಡು ಒಂದ್ ಹಕ್ಕುಪತ್ರ ಅಂತ ಕೊಡಿ, ಜಾಗ ಅಂತ ಮಾಡ್ಕೊಟ್ಬಿಡಿ ಅಷ್ಟೇ. ನಮ್ಗೆ ಇನ್ನೇನು ಬೇಡ. ನೆಲೆಗೆ ಹಕ್ಕುಪತ್ರ ಈ ಸತ್ತು ಮಾಡ್ಕೊಟ್ಬಿಟ್ಟು ನಮ್ಗೊಂದು ಇಲ್ಲಿ ನೆಲೆ ಅಂತ ಮಾಡ್ಕೊಟ್ಬಿಡಿ ಅಷ್ಟೇ ನಾವು ಕೇಳ್ಕೊಳೋದು. ನಮ್ಮ ಮಕ್ಳಿಗೊಂದು ದಾರಿ ಆಗ್ಲಿ ಅಂತ ನಾವು ದುಡಿತಾ ಇರೋದು ಕಷ್ಟ ಬೀಳ್ತಾ ಇರೋದಕ್ಕೆ ನಮ್ಮ ಮಕ್ಳಿಗೋಸ್ಕರ ನಾವೇನೋ ಇವತ್ತು ಬಿದ್ದು ನಾಳೆಗೆ ಸತ್ತೋಯ್ತೀವಿ. ನಮ್ಮ ಮಕ್ಳಿಗೆ ನಮ್ಮಪ್ಪ ನಮ್ಮವ್ವ ಏನ್ ಮಾಡ್ತಾರೆ ಅಂದ್ರೆ ನಾವೇನ್ ಕೇಳೋದು? ಅದನ್ನೆಲ್ಲ ಕೇಳ್ತಾ ಇರೋದು ಇಷ್ಟೇ. ನಮಗೆ ಮನವಿ ಇನ್ನೇನು ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.